ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ರೀಲ್ಗೆ. ಸೊ ಇವತ್ತಿನ ರೀಲ್ ಬಂದ್ಬಿಟ್ಟು ಪೆಪ್ಪರ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಪೆಪ್ಪರ್ ಬಗ್ಗೆ ಏನು ಅಪ್ಡೇಟು ಅಂತಂದರೆ, ಸೊ ತುಂಬ ತೋಟಗಳು ನೀವು ಗಮನಿಸಿರ್ಬೋದು, ತುಂಬ ಬಳ್ಳಿಗಳಲ್ಲಿ. ಸೊ ಈ ವರ್ಷ ಏನಾಗ್ತಾಯಿದೆ ಅಂದರೆ ಬರೀ ಎಲೆ ಮಾತ್ರ ಬರ್ತದೆ, ಎಲೆ ಜೊತೆಗೆ ನಿಮಗೆ ದಾರ ಬರ್ತಾಯಿಲ್ಲ. ಅಂದರೆ ಏನು ಕ್ಯಾಟ್ಕಿನ್ ಇರುತ್ತಲ್ಲ, ಸೊ ಹೂವು ಬರ್ತಾಯಿಲ್ಲ. ಸೊ ಇದ್ರದ್ದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ ಈ ವರ್ಷದ್ದು. ಸೊ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಮಳೆ ಕರೆಕ್ಟಾಗಿ ಆಗ್ತಾಯಿಲ್ಲ. ಸೊ ಮಳೆ ಕರೆಕ್ಟಾಗಿ ಆಗಿಲ್ಲ, ಗುಡುಗು ಮಿಂಚಿನ ಮಳೆ ತುಂಬ ಕಡಿಮೆ ಆಗಿದೆ. ಸೊ ಜೊತೆಗೆ ನಿಮಗೆ ಏನು ಸನ್ಲೈಟ್ ಬೀಳ್ದೆ ಹೋದರೆ ಈ ಥರ ಆಗುತ್ತೆ. ಸೊ ಒಟ್ಟು 5-6 ರೀಸನ್ಸ್ಗಳಿದೆ. ಬರೀ ಎಲೆ ಮಾತ್ರ ಬಂದು ಹೂ ಬರದೇ ಇರೋದಕ್ಕೆ. ಒಂದು, ಯೂರಿಯಾ ಅಂಶ ಜಾಸ್ತಿ ಆದರೆ ಗಿಡದಲ್ಲಿ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಹೂವು ಬರೋದಕ್ಕೆ. ಮತ್ತು ಫಾಸ್ಫರಸ್ಸು ಪೊಟ್ಯಾಷಿಯಮ್ ಕಡಿಮೆ ಆದರೆ ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಹೂವು ಬರೋದಕ್ಕೆ. ಸೊ ಮೈನ್ ರೀಸನ್ ಬಂದು ಈ ವರ್ಷ ಆಗ್ತಾ ಇರೋವಂಥದ್ದು ಒಂದು ಮಾಯ್ಶ್ಚರ್ ಇಲ್ಲದೆ ಇರೋವಂಥದ್ದು. ಮಣ್ಣಲ್ಲಿ ಮಾಯ್ಶ್ಚರ್ ಇಲ್ಲ ಅಂತಂದರೆ ಬರೀ ನಿಮಗೆ ಎಲೆ ಮಾತ್ರ ಬರುತ್ತೆ, ದಾರ ಬರೋದೆ. ಹಾಗೆ ಇನ್ನೊಂದು ಏನು ಅಂತಂದರೆ ನಿಮಗೆ ಯಾವಾಗ ಬೀಳಲ್ಲಿ ನಿಮಗೆ ಎಕ್ಸೆಸಿವ್ ಸನ್ಲೈಟ್ ಬೀಳಲ್ಲ. ಸೊ ಆವಾಗ ನಿಮಗೆ ಬರೀ ಎಲೆ ಬರುತ್ತೆ, ದಾರ ಬರಲ್ಲ. ಸೊ ಹಾಗಾಗಿ ಪ್ರಾಪರಾಗಿ ಮೆಣಸಿನ ಬೆಳೆಗೆ ನಿಮಗೆ ಒಂದು ನಿಮಗೆ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರಬೇಕು. ಮತ್ತು ಇನ್ನೊಂದು ಬಂದುಬಿಟ್ಟು ವಾಟರ್ ಮ್ಯಾನೇಜ್ಮೆಂಟ್ ಜೊತೆಗೆ ನಿಮಗೆ ಸನ್ಲೈಟ್ ಚೆನ್ನಾಗಿರಬೇಕು. ಸನ್ಲೈಟ್ ನಿಮಗೆ ಚೆನ್ನಾಗಿ ಬಿದ್ದಿಲ್ಲ ಅಂತಂದರೆ ನಿಮಗೆ ಬೀಳಲ್ಲಿ ಫಸಲು ಬರಲ್ಲ. ಸೊ ಹೋದ ವರ್ಷ ಇರೋಷ್ಟು ಫಸಲು ಈ ವರ್ಷ ಆ್ಯಾವ್ರೇಜಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಸನ್ಲೈಟ್ ಚೆನ್ನಾಗಿ ಬೀಳಬೇಕು, ಜೊತೆಗೆ ನಿಮಗೆ ನೀರು ಚೆನ್ನಾಗಿ ಕೊಡಬೇಕು. ಆವಾಗ ನಿಮಗೆ ಎಕ್ಸೆಸಿವ್ ಆಗಿ ಕ್ರಾಪು ಬರೋಕ್ಕೆ ಶುರು ಆಗ್ತದೆ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಆಪೋಸಿಟ್ ಆಗಿರೋ ಇನ್ನೊಂದು ಬೀಳು ತೋರಿಸ್ತೀನಿ. ಅಂದರೆ ಯಾವ ಥರ ಅಂದರೆ ಮಾಯ್ಶ್ಚರ್ ಮೇಂಟೈನ್ ಮಾಡಿರೋದು ಮತ್ತು ಮರಗಸೆ ಮಾಡಿಸಿರೋದ್ರಿಂದ ನಿಮಗೆ ಸನ್ಲೈಟ್ ಚೆನ್ನಾಗಿ ಬೀಳುತ್ತೆ. ಸೊ ಆ ಬೀಳಲ್ಲಿ ನಾನು ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಬೀಳಲ್ಲಿ ನಿಮಗೆ ಮರಗಸೆ ಮಾಡಿಸುಂಟು. ಸೊ ಮರಗಸೆ ಮಾಡಿಸಿರೋದ್ರಿಂದ ಚೆನ್ನಾಗಿ ಸನ್ಲೈಟ್ ಬಿತ್ತು ಗಿಡಕ್ಕೆ, ಜೊತೆಗೆ ನಿಮಗೆ ನೀರು ಕೂಡ ಕೊಟ್ಟಿದ್ದೀವಿ, ಸ್ಪ್ರಿಂಕ್ಲರ್ ಮಾಡಿರೋದ್ರಿಂದ. ಸೊ ನಿಮಗೆ ದಾರದ ಜೊತೆಗೆ ನಿಮಗೆ ಎಲೆ ಅಂದರೆ ಏನು ಇದು ಬರ್ತಾಯಿದೆ, ಅಂದರೆ ಕ್ಯಾಟ್ಕಿನ್ ಬರ್ತಾಯಿದೆ, ಕಾಣ್ತಾ ಇಲ್ಲ ನೋಡಿ, ಎಲೆ ಜೊತೆಗೆ ದಾರ ಬರ್ತಾಯಿದೆ. ಯಾವ ಎಲೆನೂ ಕೂಡ ಬರೀ ಎಲೆ ಇರೋದು ನೋಡಿ, ಒಂದು ಇಲ್ಲ ಅದರಲ್ಲಿ ಫ್ರೆಶ್ ಎಲೆ ಜೊತೆಗೆ ನಿಮಗೆ ದಾರ ಕೂಡ ಇದೆ, ಕಾಣ್ತಾ ಇಲ್ಲ. ಸೊ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಿಮಗೆ ನೀರು ಮತ್ತು ಸನ್ಲೈಟ್ ಇವೆರಡೂ ಇಲ್ಲ ಅಂದರೆ ಬರೀ ಎಲೆ ಮಾತ್ರ ಬರುತ್ತೆ, ದಾರ ಬರಲ್ಲ. ನೋಡಿ ಇದರಲ್ಲಿ ಎಲೆ ಜೊತೆಗೆ ದಾರನೂ ಬಂದಿದೆ, ಉದ್ದುದ ದಾರ ಬಂದಿದೆ. ಇದೊಂದೇ ಅಂತಲ್ಲ, ಬಾಕಿ ಇನ್ನೊಂದು ಬೀಳು ತೋರಿಸ್ತೀನಿ ನೋಡಿ. ಇದು ಕೂಡ ಅಷ್ಟೇ, ಎಲೆ ಬಂದಿದೆ, ಎಲೆ ಜೊತೆಗೆ ದಾರ ಕೂಡ ಬಂದಿದೆ, ಕಾಣ್ತಾ ಇಲ್ಲ ಹೊಸದಾಗಿ. ಹಾಗಾಗಿ ಸೊ ಈ ಥರ ಮಾಡಿಕೊಂಡ್ರೆ ಏನು ಅಂದರೆ ಶೇಡ್ ಮ್ಯಾನೇಜ್ಮೆಂಟು ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಸೊ ನಿಮಗೆ ಏನು ಪೆಪ್ಪರಲ್ಲಿ ಚೆನ್ನಾಗಿ ಕ್ರಾಪ್ ತೆಗಿಬೋದು ಅಂತಲೇ ಹೇಳ್ಬೋದು. ನೋಡಿ ಇದು ಕೂಡ ಚೆನ್ನಾಗಿ ಮರಗಸಿ ಮಾಡಿಸೋದ್ರಿಂದ ನಿಮಗೆ ವರ್ಷ ಮಾಡಿಸಿ ಅಂತ ಹೇಳಲ್ಲ, ವರ್ಷ ಮಾಡಿಸೋರು ಏನಾಗುತ್ತೆ, ಸಿಲ್ವರ್ ಮರ ಒಣಗೋಗೋ ಚಾನ್ಸ್ ಇರುತ್ತೆ. ಸೊ ನೀಟಾಗಿ ಪ್ರೂನ್ ಮಾಡಿ ನಿಮಗೆ ವಾಟರ್ ಮ್ಯಾನೇಜ್ಮೆಂಟ್ ನೀಟಾಗಿದ್ದರೆ ನಿಮಗೆ ಚೆನ್ನಾಗಿ ಕೂಡ ಫಸಲು ಬರುತ್ತೆ ಅಂತಲೇ ಹೇಳ್ಬೋದು.